ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ. SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ 2024 ಮತ್ತು 25ನೇ ಶೈಕ್ಷಣಿಕ ಸಾಲಿನ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ತಿಳಿದುಕೊಳ್ಳೋಕೆ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಟುಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಇನ್ಫಾರ್ಮೇಷನ್ ನೀಡಿ ಸಹಾಯ ಆದರೆ ಮಾಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್. ನೀವು ಒಂದೇ ಒಂದು ಲೈಕ್ ಕೊಡುವುದರ ಮೂಲಕ ಇನ್ನೊಬ್ಬರಿಗೆ ಈ ವಿಡಿಯೋ ಏನು ಇನ್ಫಾರ್ಮೇಷನ್ ಅನ್ನೋದನ್ನು ತಿಳಿದುಕೊಳ್ಳೋಕೆ ಅವರಿಗೆ ರೀಚ್ ಆಗುತ್ತೆ. ಒಟ್ಟಾರೆಯಾಗಿ ಈ ವಿಡಿಯೋ ಅಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪ್ಲೀಸ್ ವಿದ್ಯಾರ್ಥಿಗಳೇ, ನಿಮ್ಮ ವಾಟ್ಸಪ್ ಗ್ರೂಪ್ಸ್ಗೂ ಮತ್ತು ರಿಲೇಟಿವ್ಸ್ಗೂ ಇತರೆ ಫ್ರೆಂಡ್ಸ್ಗಳು ಇದ್ದರೆ ಪ್ರಥಮ ವರ್ಷ ಇಂಜಿನಿಯರಿಂಗ್ ಅದು 2024 ಮತ್ತು 25ನೇ ಶೈಕ್ಷಣಿಕ ಓದುತ್ತಿದ್ದರೆ ಶೇರ್ ಮಾಡಿ ಮರೆಯಬೇಡಿ. ಇನ್ನು ಟಾಪಿಕ್ ಬಗ್ಗೆ ಮಾತಾಡೋದು ಆದರೆ ವಿದ್ಯಾರ್ಥಿಗಳೇ, ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಅನ್ನು ನೀವು ಈಗಾಗಲೇ ಬರೆದಿದ್ದು ಆಯಿತು. ನಿಮ್ಮ ಸರ್ ಅವರು ಕರೆಕ್ಷನ್ ಮಾಡಲಾಗಿತ್ತು ಮತ್ತು ಎಷ್ಟು ಸಬ್ಜೆಕ್ಟ್ಗಳಲ್ಲೂ ಬರೆದಿದ್ದೀರೋ ನಿಮಗೆ ಗೊತ್ತು. ಓಕೆ, ಈ ಫಸ್ಟ್ ಇಂಟರ್ನಲ್ ಅಂತೂ ಸ್ವಲ್ಪ ಕಡಿಮೆ ಸಬ್ಜೆಕ್ಟ್ಸ್ ಅನ್ನು ಇಂಟರ್ನಲ್ ಎಕ್ಸಾಮ್ ಇಡ್ತಾರೆ. ಸೆಕೆಂಡ್ ಆರ್ ಥರ್ಡ್ ಇಂಟರ್ನಲ್ ಎಕ್ಸಾಮ್ ಹೆಚ್ಚು ಸಬ್ಜೆಕ್ಟ್ಸ್ ಇರುತ್ತವೆ ಇಂಟರ್ನಲ್ ಎಕ್ಸಾಮ್ ಬರೆಯೋಕೆ. ಓಕೆ, ಈಗ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಬರೆದಿದ್ದೀರಾ, ಪೇಪರ್ ಕರೆಕ್ಷನ್ ಆಯಿತು, ಇಷ್ಟು ಮಾರ್ಕ್ಸ್ ಅಂತ ನಿಮಗೆ ಗೊತ್ತಿವೆ. ಆದರೆ ಇಲ್ಲಿ ಏನು ಗುಡ್ ನ್ಯೂಸ್ ಇದೆ ಸರ್ ಅಂತ ಕ್ವಶನ್ ಹಾಕ್ತೀರಾ, ಆ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ, ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳಲ್ಲಿ ನವೆಂಬರ್ 18ರಿಂದ 23 ಒಳಗಡೆ ಈ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಅನ್ನು ನಡೆಸಿರುತ್ತಾರೆ. ಆದ ಕಾರಣ ಒಂದು 2-3 ದಿನಗಳು ಅವರ ಸರ್ ಅವರು ಕರೆಕ್ಷನ್ ಮಾಡೋಕ್ಕೆ ಟೈಮ್ ತಗೊಳ್ತಾರೆ. ನೆಕ್ಸ್ಟ್ ಏನು ಮಾಡಿರ್ತಾರೆ, ನವೆಂಬರ್ 27 ಒಳಗಡೆ ಎಲ್ಲ ಸ್ಟೂಡೆಂಟ್ಗೆ ಸಬ್ಮಿಟ್ ಮಾಡಿ ನಿಮ್ಮ ಮಾರ್ಕ್ಸ್ ಇಷ್ಟು ಬಂದಿದ್ದಾವೆ ನೋಡ್ಕೊಳ್ಳಿ ಅಂತ ಕೊಡ್ತಾರೆ. ಏನಾದರೂ ಅವರು ರಾಂಗ್ ಕರೆಕ್ಷನ್ ಮಾಡಿದರೆ, ಸರ್ ಈಗ ರಾಂಗ್ ಕರೆಕ್ಷನ್ ಮಾಡಿದಿರಿ ನೋಡಿ ಅಂತ ಹೇಳ್ಕೊಳ್ತಾರೆ, ಇನ್ನೊಂದು 2 ಅಂಕ ಹೆಚ್ಚು ಹಾಕಿಸ್ಕೊಳ್ತಾರೆ. ಆದರೆ ಇಲ್ಲಿ ಗುಡ್ ನ್ಯೂಸ್ ಏನು ಅಂದರೆ, ಪೇರೆಂಟ್ಸ್ ಮೀಟಿಂಗ್ ಅಂತೂ ಖಂಡಿತ ಪ್ರಥಮ ವರ್ಷ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಡೆಸುತ್ತಾರೆ. ಅದು ಪ್ರತಿಯೊಂದು ಕಾಲೇಜಲ್ಲಿ ನಡೆಸುತ್ತಾರೆ ಸರ್. ಏನು, ಕೆಲವು ಕಾಲೇಜುಗಳಲ್ಲಿ ನಡೆಸ್ಬೋದು, ಇನ್ನು ಕೆಲವು ಕಾಲೇಜುಗಳಲ್ಲಿ ನಡೆಸಲಾರದೇ ಇರಬಹುದು. ಓಕೆ, ನಡೆಸಿದ್ರೆ ಅಂತೂ ತುಂಬ ಅಂದರೆ ತುಂಬ ಮೇಲು. ಏಕೆ ಅಂದರೆ ತುಂಬ ವಿದ್ಯಾರ್ಥಿಗಳು ಓದಲಾರದ ಅಂತಹ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಏಕೆ ಅಂದರೆ ಪೇರೆಂಟ್ಸ್ಗಾದರೂ ಹೆದರ್ಕೊಂಡು ನನ್ನ ಮಗ ಏನು ಓದ್ತಿಲ್ಲ ಅಂತ ಪೇರೆಂಟ್ಸ್ ಬರ್ತಾರೆ ಒಂದು ಕಾಲೇಜ್ಗೆ. ಆಗ ಆ ಟೀಚರ್ಸ್ ಆನ್ಸರ್ ಪೇಪರನ್ನು ತೋರಿಸ್ತಾರೆ, ನಿಮ್ಮ ಮಗಗೆ ಎಷ್ಟು ಬಂದಿದ್ದಾವೆ ಆನ್ಸರ್ ಅಂತ. ಇನ್ನೊಂದು ಮನೆಯಲ್ಲಿ ಸ್ವಲ್ಪ ಭಯವನ್ನು ಇಟ್ಟುಕೊಂಡು ಏನಾದರೂ ಓದಲಾರ್ದೇ ಇರುವ ಹುಡುಗರನ್ನು ಓದ್ಕೊಂಡು ಕೂಡಿಸೋಕೆ ಟ್ರೈ ಮಾಡ್ತಾರೆ ಪೇರೆಂಟ್ಸ್. ಆಗ ಅವನು ಓದಲಾರದೇ ಇರುವವನು ಓದೋಕೆ ಟ್ರೈ ಮಾಡ್ತಾನೆ ಅಲ್ವಾ, ಅಲ್ಲಿ ಅವನ ಭವಿಷ್ಯ ಚೆನ್ನಾಗಿ ಇರುತ್ತೆ, ಮುಂದೆ ಫ್ಯೂಚರನ್ನು ಕಾಪಾಡಿಕೊಳ್ತಾನೆ ಅನ್ನುವ ಒಂದು ಉದ್ದೇಶ. ಆದರೆ ಇದು ನಿಮ್ಮ ಒಂದು ಗುಡ್ ನ್ಯೂಸ್ ಬಗ್ಗೆ ಇನ್ಫಾರ್ಮೇಷನ್. ಪ್ಲೀಸ್ ಸೆಕೆಂಡ್ ಆನ್ ಥರ್ಡ್ ಇಂಟರ್ನಲ್ ಎಕ್ಸಾಮ್ ಚೆನ್ನಾಗಿ ಬರೆಯೋಕೆ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.